ಟ್ರಾನ್ಸ್ಫಾರ್ಮರ್ ಬರಬೇಕಾಗಿರುವಂತಹ ದಿಕ್ಕುಗಳು ಸೌತ್ ಈಸ್ಟ್ ಅಲ್ಲಿ ಬರಬೇಕು. ಇಟ್ ಇಸ್ ಎ ಫಸ್ಟ್ ಆಪ್ಷನ್. ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯದಲ್ಲಿ ಕೂಡ ನೀವು UPS ಅನ್ನ ನೀವು ಬಳಸಬಹುದು. ಇಟ್ ಇಸ್ ಎ ಸೆಕೆಂಡ್ ಆಪ್ಷನ್. ಈ ಪೂರ್ವದ ಮಧ್ಯ 9 ಭಾಗ ಮಾಡಿ ಈ ಜಾಗವನ್ನ ಈ ಸೌತ್ ಈಸ್ಟ್ ಝೋನ್ ಅಲ್ಲಿ ಬರಬೇಕು, ನಾರ್ತ್ ವೆಸ್ಟ್ ಝೋನ್ ಅಲ್ಲಿ ಬರಬೇಕು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮದ್ದು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ಇಟ್ಸ್ ವೆರಿ ಹ್ಯಾಪಿ. ತುಂಬ ಖುಷಿ. ಯಾಕೆ ಅಂತಂದರೆ ಕರೆ ಮಾಡುವ ಪ್ರತಿಯೊಬ್ಬರು ಹೇಳೋದೊಂದೇ, ಗುರುಗಳೇ ನಿಮ್ಮ ಚಾನಲ್ನ ನೋಡಿ ನಾವು ಮನೆ ಕಟ್ತಾ ಇದ್ದೀವಿ ಅಂತ. ಜೊತೆಗೆ ತುಂಬ ಜನ ನೀವು ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ತುಂಬ ಜನ ಮೆಸೇಜ್ ಮಾಡ್ತಿರ್ತೀರಿ. ದಯವಿಟ್ಟು ಕ್ಷಮಿಸಿ. ನನ್ನ ಕೆಲಸದ ಒತ್ತಡದಲ್ಲಿ ನಾನು ಯಾರಿಗೂ ಅಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ. ಮತ್ತು ಅವ್ರು ಕೇಳುವ ಕೆಲವು ಪ್ರಶ್ನೆಗಳಿಗೆ ಒಂದೇ ವರ್ಡಲ್ಲಿ ಉತ್ತರವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅದು ಸುದೀರ್ಘವಾದಂತಹ ಉತ್ತರ ಆಗಿರ್ತದೆ. ಅದರಿಂದ ಮತ್ತೆ ದಯವಿಟ್ಟು ಇದಕ್ಕೆ ಒಂದು ಅಳತೆಗೆ ಆಯ ಕೊಟ್ಬಿಡಿ, ಇದಕ್ಕೊಂದು ಅಳತೆ ಆಯ ಕೊಟ್ಬಿಡಿ. ದಯವಿಟ್ಟು ಈ ಥರ ಬ್ಲೈಂಡ್ ಆಗಿ ನೀವು ಯಾರನ್ನು ಕೇಳಬೇಡಿ. ಯಾಕಂದರೆ ನಿಮ್ಮ ಮನೆಯ ಮೆಜರ್ಮೆಂಟ್ ಏನು, ನಿಮ್ಮ ಅನುಕೂಲಗಳೇನು, ಮತ್ತು ಅಲ್ಲಿ ಜಾಗ ಸ್ಪೇಸ್ ಬಿಡಲಿಕ್ಕೆ ಎಷ್ಟು ಸಾಧ್ಯ ಇದೆ, ಎಲ್ಲ ವಿಚಾರಗಳನ್ನು ನೋಡಿ ಜಾಗ ವೇಸ್ಟ್ ಆಗದೇ ಇರುವಂಥ ರೀತಿಯಲ್ಲಿ ನಾವು ಆಯವನ್ನು ಮಾಡಬೇಕಾಗ್ತದೆ. ಜೊತೆಗೆ ಅನೇಕ ಜನ ಒಂದಷ್ಟು ಆನ್ಲೈನಲ್ಲಿ ಸಿಗುವ ಆ್ಯಪ್ಗಳನ್ನು ಯೂಸ್ ಮಾಡಿ ಆಯ ಮಾಡ್ತಾ ಇದ್ದೀರಾ. ದಯವಿಟ್ಟು ತಪ್ಪು ಮಾಡಬೇಡಿ. ಅನೇಕ ಆ್ಯಪ್ಗಳಲ್ಲಿ ಆಯಗಳನ್ನು ತಪ್ಪು ತೋರಿಸ್ತಾ ಇದೆ. ಇಂಚ್ ಲೆಕ್ಕದಲ್ಲಿ ಬರುವಂಥ ಆಯಗಳಂತೂ ಭಾಳ ತಪ್ಪು ತೋರಿಸ್ತಾ ಇದೆ. ಅದರ ಕ್ಯಾಲ್ಕುಲೇಷನ್ ಪಾರ್ಟೇ ಬೇರೆ ಥರ ಇರುತ್ತೆ. ತುಂಬ ಜನ ಅದನ್ನು ತಪ್ಪು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೊಳ್ಳಿ. ಬ್ಲೈಂಡಾಗಿ ಮಾಡಬೇಡಿ. ಯಾವುದನ್ನೇ ಆದರೂ ಸ್ವಲ್ಪ ತಿಳ್ಕೊಂಡು ಮಾಡಿ. ಜೊತೆಗೆ ನಮ್ಮ ಸಂಚಿಕೆಗಳಿಂದ ನಿಮಗೆ ಉಪಯೋಗ ಆಗುವ ಎಲ್ಲ ವಿಷಯಗಳನ್ನು ನೀವು ಕಲಿಯೋದ್ರ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು UPS ಮತ್ತು ಟ್ರಾನ್ಸ್ಫಾರ್ಮರ್ ಎಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ನೋಡಿ, ಇದೊಂದು ದಿಕ್ಕು. ಇದು ಈಸ್ಟು, ಇದು ನಾರ್ತು, ಇದು ಸೌತು, ಇದು ವೆಸ್ಟ್. ಇದನ್ನ 9 ಭಾಗ ಮಾಡ್ತೀವಿ ನಾವು. 9 ಝೋನ್ ಅಂತ ಮಾಡ್ತೀವಿ. ಈ ಝೋನನ್ನು ಮಾಡಿದಾಗ ನಮ್ದು ಯಾವಾಗ್ಲೂ ಟ್ರಾನ್ಸ್ಫಾರ್ಮರ್ ಬರಬೇಕಾಗಿರುವಂತಹ ದಿಕ್ಕುಗಳು ಅಂದರೆ ಸೌತಲ್ಲಿ ಬರಬೇಕು ಮತ್ತೆ ಸೌತ್ ಈಸ್ಟ್ ಅಲ್ಲಿ ಬರಬೇಕು. ಇಟ್ ಇಸ್ ಎ ಫಸ್ಟ್ ಆಪ್ಷನ್. ಮತ್ತೆ UPS ಅನ್ನ ಮಾಡುವಾಗ್ಲೂ ಕೂಡ ಇಂಥ ಜಾಗಗಳಲ್ಲೇ ಮಾಡಿ. ಇಲ್ಲ ಗುರುಗಳೇ, ನನ್ನ ಮನೆ ಚಿಕ್ಕದು, ಆ ಮನೆ ಚಿಕ್ಕದಾಗಿರೋದ್ರಿಂದ ನಾನು ಹಾಲಲ್ಲೇ ಇಟ್ಕೋಬೇಕು ಅಂದ್ರೆ ಸೆಕೆಂಡ್ ಆಪ್ಷನ್ ಬಂದು ವಾಯುವ್ಯ. ಆಕ್ಚುಲಿ ಈ ಜಾಗದಲ್ಲಿ ಪಶ್ಚಿಮ ವಾಯುವ್ಯ ಮತ್ತು ಉತ್ತರ ವಾಯುವ್ಯದಲ್ಲಿ ಕೂಡ ನೀವು ಟ್ರಾನ್ಸ್ಫಾರ್ಮರ್ ಮತ್ತೆ UPS ಅನ್ನ ನೀವು ಬಳಸಬಹುದು. ಇಟ್ ಇಸ್ ಎ ಸೆಕೆಂಡ್ ಆಪ್ಷನ್. ಇನ್ ಮಿಕ್ಕದ್ದೆಲ್ಲ ಅಷ್ಟೊಂದು ಒಳ್ಳೇದಲ್ಲ. ಈ ವೆಸ್ಟ್ ಕೂಡ ಒಂದು 50% ಶುಭ ಕೊಡ್ತದೆ, ಈಸ್ಟ್ ಕೂಡ ಕೊಡ್ತದೆ. ಆದ್ರೆ ಏನಾಗುತ್ತೆ ಅಂತಂದ್ರೆ ಭಾರವಿಲ್ಲದ UPSಗಳು ಮನೆಯಲ್ಲಿ ಉಪಯೋಗಿಸುವಂತಹದ್ದನ್ನು ಮಾತ್ರ ನೀವು ಇಲ್ಲಿ ಬಳಸ್ಬೋದು. ಅದರಲ್ಲಿ ಕೂಡ ನೀವು ಈಸ್ಟ್ ಜಾಗ ಅಂತ ಬಂದ್ರೆ ಈ ಜಾಗದಲ್ಲಿ ನೋಡಿ, ಈ ಪೂರ್ವದ ಮಧ್ಯ 9 ಭಾಗ ಮಾಡಿ ಈ ಜಾಗವನ್ನ ಈಸ್ಟ್ ಅಂತ ತಗೊಂಡ್ರೆ ಈ ಸೌತ್ ಈಸ್ಟ್ ಝೋನ್ ಅಲ್ಲಿ ಬರಬೇಕು ಅಥವಾ ನಾರ್ತ್ ವೆಸ್ಟ್ ಝೋನ್ ಅಲ್ಲಿ ಬರಬೇಕು. ಈ ಜಾಗದಲ್ಲಿ ನೀವು ಇಟ್ಕೋಬಹುದು. ಮತ್ತೆ UPS ಕೂಡ ನೋಡಿ, ಈ ಜಾಗದಲ್ಲಿ ಹೊರಭಾಗದಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನ ಇಟ್ಕೋಬಹುದು. ಮತ್ತೆ ಇಲ್ಲಿ ಕೂಡ ನೀವು UPS ಪಾಯಿಂಟ್ಗಳನ್ನ ನೀವು ಮಾಡ್ಕೋಬಹುದು. ಅದರಲ್ಲಿ ಕೂಡ ವಿಶೇಷವಾಗಿ UPS ಪಾಯಿಂಟ್ಗಳು ಇಲ್ಲೆಲ್ಲ ಕೂಡ ನಿಮಗೆ ಅನುಕೂಲವನ್ನ ಕೊಡುತ್ತೆ. ಮತ್ತೆ ಈ ಜಾಗ ಅಂತ ಬಂದಾಗ, ವೆಸ್ಟ್ ಅಂತ ಬಂದಾಗ ಅಷ್ಟೊಂದು ಒಳ್ಳೇದಲ್ಲ ಈ ಜಾಗ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ನನ್ಗೆ ಇನ್ನೆಲ್ಲೂ ಆಪ್ಷನ್ಸೇ ಇಲ್ಲ, ನನಗೆ ಬೇರೆ ಎಲ್ಲೂ ಜಾಗನೇ ಇಲ್ಲ ಅಂತ ಬಂದಾಗ ನೋಡಿ, ವೆಸ್ಟಿನ ವಾಯುವ್ಯ ಜಾಗ ಬರುತ್ತಲ್ಲ, ಈ ಜಾಗದಲ್ಲಿ ಕಾರ್ನರಲ್ಲಿ ನೀವು UPS ಅಥವಾ ಟ್ರಾನ್ಸ್ಫಾರ್ಮರ್ಗಳನ್ನ ಇಟ್ಕೊಳ್ಳುವಂಥದ್ದು ಆಪ್ಷನ್ಸ್ಗಳು. ಈ ರೀತಿಯಾಗಿ ನಾವು ಝೋನ್ಗಳನ್ನು ಡಿವೈಡ್ ಮಾಡಿಕೊಂಡು ನಾವು ಇಟ್ಕೋಬೇಕಾಗ್ತದೆ. ವೇಟ್ಲೆಸ್ UPSಗಳನ್ನ ಈ ಜಾಗದಲ್ಲಿ ಇಟ್ಕೋಬಹುದು.
ಆದರೆ ತುಂಬ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ ಅಂತ ಬಂದಾಗ ಒಂದು ಸೌತ್ ಈಸ್ಟು ಮತ್ತೆ ಈಸ್ಟ್ ಆಫ್ ಸೌತ್ ಈಸ್ಟು, ಸೌತು, ಸೆಕೆಂಡ್ ಆಪ್ಷನ್ ಬಂದು ನಾರ್ತ್ ವೆಸ್ಟು, ವೆಸ್ಟ್ ಆಫ್ ನಾರ್ತ್ ವೆಸ್ಟು. ಈ ಜಾಗಗಳಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಅಭಿವೃದ್ಧಿಯನ್ನ ಕೊಡ್ತದೆ ಅದು. ಆದರೆ ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟು ಬ್ರಹ್ಮಸ್ಥಾನ ನೈಋತ್ಯದಲ್ಲಿ ಬರಬಾರ್ದು. ಇಲ್ಲಿ ಬಂತು ಅಂದ್ರೆ ವ್ಯವಹಾರ, ತುಂಬಾ ಜನ ಹೋಟ್ಲವ್ರು ಇಟ್ಬಿಟ್ಟಿರ್ತೀರಿ, ತಗೊಂಡೋಗ್ಬಿಟ್ಟು ನೈಋತ್ಯ ಇಲ್ಲಿ ಇಟ್ಬಿಟ್ಟಿರ್ತೀರಿ. ದಯವಿಟ್ಟು ಇಂಥ ತಪ್ಪನ್ನ ಮಾಡಬೇಡಿ, ಬಿಸ್ನೆಸ್ ಗ್ರೋತ್ ಆಗಲ್ಲ, ಓವರ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮೈಂಡ್ ಅಪ್ಸೆಟ್ ಆಗುತ್ತೆ. ಎಷ್ಟೇ ಕೆಲಸ ಮಾಡಿದ್ರು 10 ರೂಪಾಯಿ ಖರ್ಚಾಗೋ ಕಡೆ 30 ರೂಪಾಯಿ ಖರ್ಚಾಗುವಂಥದ್ದು, 40 ರೂಪಾಯಿ ಖರ್ಚಾಗುವಂಥದ್ದು, ಈ ರೀತಿಯಾಗಿ ಆಗ್ತಾ ಬರ್ತದೆ. ಅದಕ್ಕೆ ಬಹಳ ಎಚ್ಚರಿಕೆಯಾಗಿ ನಾವು ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಝೋನ್ಗಳನ್ನ ಫಸ್ಟ್ ಡಿವೈಡ್ ಮಾಡ್ಕೋಬೇಕು ಮತ್ತು ಒಂದು ಆಯದ ನಿರ್ಣಯವನ್ನ ಮಾಡ್ಕೋಬೇಕು. ಒಂದು ಕಾಂಪೌಂಡ್ ಅಂತ ತಗೊಂಡು ಅದಾದ್ಮೇಲೆ ಅದರೊಳಗಡೆ ಬಿಲ್ಟಪ್ ಏರಿಯಾ ಅಂತ ತಗೊಂಡು ಅದನ್ನ 9 ಝೋನ್ ಮಾಡಿಕೊಂಡು ಯಾವ್ಯಾವ ಜಾಗದಲ್ಲಿ ಬರಬೇಕು ಅನ್ನುವಂಥದ್ದನ್ನ ನಾವು ಸರಿಯಾದ ಕ್ರಮದಲ್ಲಿ ನಿರ್ಣಯ ಮಾಡಿದ್ದೆ ಆದ್ರೆ 100% ಅದು ಅಭಿವೃದ್ಧಿಯನ್ನ ಕಾಣುತ್ತೆ, ಅನುಕೂಲ ಕೂಡ ಆಗುತ್ತೆ. ಅದರಿಂದ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. UPS ಮತ್ತು ಟ್ರಾನ್ಸ್ಫಾರ್ಮರ್ ಸಂಬಂಧಪಟ್ಟಂತಹ ಇನ್ನೊಂದಷ್ಟು ವಿಚಾರಗಳಿದೆ. ಎಲೆಕ್ಟ್ರಿಕ್ ಪಾಯಿಂಟ್ಸ್ ಮನೆಯಲ್ಲಿ ಎಲ್ಲಿ ಬರಬೇಕು, ಬೋರ್ ಪಾಯಿಂಟ್ಸ್ಗಳು ಎಲ್ಲಿ ಬರಬೇಕು, ಅಥವಾ ನನಗೆ ನಾರ್ತ್ ಈಸ್ಟಲ್ಲಿ ತುಂಬ ಹತ್ರ ಇದೆ, ಬೋರ್ ಪಾಯಿಂಟ್ ಅಲ್ಲಿ ಕೊಡ್ಬೋದಾ, ನಾನು ಎಲೆಕ್ಟ್ರಿಕ್ ಐಟಮ್ ಕೊಡ್ಬೋದಾ, ಮತ್ತೆ ಇಡೀ ಮನೆಯಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ಸ್ಗಳನ್ನ ಎಲ್ಲ ಕಡೆ ಉಪಯೋಗ ಮಾಡಲೇಬೇಕು, ಆದರೆ ಅದನ್ನ ಯಾವ ಕ್ರಮದಲ್ಲಿ ಮಾಡಬೇಕು, ಈ ರೀತಿಯಾದ ಎಲ್ಲ ವಿಷಯಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.